ನಮಸ್ಕಾರ ಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟು ಹೈಕಮಾಂಡ್ ಖಡಕ್ ಸಂದೇಶ. ಬಿಜೆಪಿಯಲ್ಲಿ ರೆಬಲ್ ಆಗಲು ಹೊರಟವರೆಲ್ಲ ಈಗ ಥಂಡ. ಮತ್ತೊಂದೆಡೆ ಬಂಡಾಯ ಶಾಸಕ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ಉಚ್ಚಾಟನೆ ಭೀತಿ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾ ಇರುವ ಬಿಜೆಪಿ ಹೈಕಮಾಂಡ್. ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ಪ್ಲಾನ್. ಶೋಕಾಸ್ ನೋಟಿಸ್ಗೂ ಜಗ್ಗದೆ ಸಮಾವೇಶ ನಡೆಸಿಯೇ ಸಿದ್ಧ ಅಂತಿರೋ ರೇಣುಕಾಚಾರ್ಯ. ದೆಹಲಿಯಲ್ಲಿ ದಳಪತಿಗಳನ್ನ ಭೇಟಿಯಾದ ಸತೀಶ್ ಜಾರಕಿಹೊಳಿ. ತಮ್ಮ ವೇಗಕ್ಕೆ ಬ್ರೇಕ್ ಹಾಕೋ ರಣತಂತ್ರ ಸಿದ್ಧವಾಯ್ತಾ ಅನ್ನೋ ಆತಂಕ. ಅಲರ್ಟ್ ಆದ ಡಿಸಿಎಂ ಡಿಕೆ ಶಿವಕುಮಾರ್. ಭೇಟಿಯ ಬಗ್ಗೆ ಮಾಹಿತಿ ಕಲೆ. ಹನಿ ಟ್ರ್ಯಾಪ್ ಹಲ್ಚಲ್. ಸಂವಿಧಾನ ಬದಲಾವಣೆ ಹೇಳಿಕೆ ಸಂಕಷ್ಟ. ಹಲವು ಬೆಳವಣಿಗೆಗಳ ನಡುವೆ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ. ಹಾಲಿನ ದರ ಏರಿಕೆ ಬಗ್ಗೆಯೂ ಇವತ್ತೇ ಆಗಬಹುದು ತೀರ್ಮಾನ. 3 ದಿನ ಕಸ್ಟಡಿಗೆ ಪಡೆದು ಕೇಸ್ ಸ್ಟಡಿ ಮಾಡ್ತಾ ಇರುವ ಪೊಲೀಸರು. ಆದರೂ ರೀಲ್ಸ್ನಲ್ಲಿ ಬಳಸಿದ ಮಚ್ಚಿನ ಬಗ್ಗೆ ಬಾಯಿ ಬಿಡದ ಆರೋಪಿಗಳು. ರಜತ್ ವಿನಯ್ ನಡೆಯಿಂದಾಗಿ ಪೊಲೀಸರಿಗೆ ತಲೆನೋವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.